ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಜಯ ಕೊಡುವ ದೇವರು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 44:4 ಮತ್ತು 5ನೇ ವಚನ. ದೇವರೇ, ನೀನೇ ನನ್ನ ಅರಸನು, ಯಾಕೋಬನ ವಂಶಕ್ಕೆ ಜಯಪ್ರದನಾಗು. ನಿನ್ನ ಸಹಾಯದಿಂದಲೇ ವೈರಿಗಳನ್ನು ಕೆಡವಿ ಬಿಡುವೆವು. ನಿನ್ನ ನಾಮದಯ ಬಲದಿಂದ ಎದುರಾಳಿಗಳನ್ನು ತುಳಿದು ಬಿಡುವೆವು. ಈ ಪ್ರಪಂಚದಲ್ಲಿ ಜನರು ನಮ್ಮನ್ನು ಬೀಳಿಸುವುದಕ್ಕೂ ತುಳಿಯುವುದಕ್ಕೂ ಕಾದಿರುತ್ತಾರೆ. ವೈರಿಯಾದ ಸೈತಾನನು ಸಹ ನಮ್ಮನ್ನು ಅನೇಕ ರೀತಿಯಲ್ಲಿ ಬಾಧಿಸುವಂತೆ ಮಾಡಬಹುದು. ಆದರೆ ದೇವರು ಸರ್ವಾಧಿಕಾರಿ ಎಂಬುದಾಗಿ ನಮಗೆ ಗೊತ್ತಿರಬೇಕರೆ, ಆತನು ನಿಮ್ಮನ್ನು ಎಲ್ಲ ಸಮಯದಲ್ಲಿ ಮೇಲೆತ್ತಿ ಬಲಪಡಿಸಿ ನಿಮ್ಮ ಜೀವಿತವನ್ನು ಅಭಿವೃದ್ಧಿಗೊಳಿಸುತ್ತಾರೆ. 1 ಪೂರ್ವಕಾಲ ವೃತ್ತಾಂತ 29:12ನೇ ವಚನ ಹೇಳುತ್ತದೆ, ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತದೆ. ನೀನು ಸರ್ವಾಧಿಕಾರಿಯು, ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತದೆ. ಎಲ್ಲ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು. ಕೀರ್ತನೆಗಳು 37:9ನೇ ವಚನದಲ್ಲಿ ನೋಡ್ತೇವೆ, ಕೆಡುಕರು ತೆಗೆದು ಹಾಕಲ್ಪಡುವರು, ಯೆಹೋವನನ್ನು ನಿರೀಕ್ಷಿಸುವವರು ದೇಶವನ್ನು ಅನುಭವಿಸುವರು. ಈಗ ಓದಿಕೊಂಡ ಎಲ್ಲ ವಚನಗಳಲ್ಲಿ ಅಭಯ ನೀಡಿದಂತೆ ನೀವು ಸಹ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುತ್ತಾ ನಿಮ್ಮ ಬೇಡುವಿಕೆಗಳಿಗಾಗಿ ಕಾದಿರುವಾಗ, ರಾಜಾದಿ ರಾಜನು ಕರ್ತಾದಿ ಕರ್ತನಾದಂಥ ದೇವರು ನಿಮ್ಮ ಜೀವಿತದಲ್ಲಿ ಜಯವನ್ನು ಕೊಟ್ಟು ವೈರಿಯನ್ನು ಸೋಲಿಸಿ ನಿಮ್ಮ ಕಾಲ ಕೆಳಗೆ ಹಾಕಿ ಬಿಡುವರು. ಒಂದು ನಡೆದ ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ಗೃಹಿಣಿ ತನ್ನ ಪತಿ ಕುಟುಂಬದ ಜವಾಬ್ದಾರಿ ನಿರ್ವಹಿಸದೇ ಇದ್ದದ್ದರಿಂದ ಬಹಳ ಪರಿತಾಪಕರವಾದ ಸ್ಥಿತಿಯಲ್ಲಿದ್ದು, ಸ್ತೋತ್ರ, ಅವನ ಮಕ್ಕಳು ಸಹ ಅವಿದ್ಯರಿಂದ ಕಷ್ಟ ಕೊಡುವವರಾಗಿದ್ದರು. ಸ್ತೋತ್ರ, ಒಂದು ಕಡೆ ಗಂಡನು ಮನೆಯ ಜವಾಬ್ದಾರಿ ಇಲ್ಲ, ಮಕ್ಕಳನ್ನು ನೋಡಿದ್ರೆ ಅವಿಧೇಯರಾಗಿ ಮಾತು ಕೇಳೋದಿಲ್ಲ, ಕುಟುಂಬದಲ್ಲಿ ನೋಡಿದ್ರೆ ಸಾಲಗಳು ಬಹಳವಾಗಿತ್ತು, ಅನೇಕ ಬಾಧೆಗಳು, ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆಕೆಯು ಸಂಬಂಧಿಕರ ಬಳಿಯಲ್ಲಾಗಲಿ ನೆರೆಹೊರೆಯವರ ಬಳಿಯಲ್ಲಾಗಲಿ ಸಹಾಯವನ್ನು ಅಪೇಕ್ಷಿಸದೆ ದೇವರಲ್ಲಿ ಮಾತ್ರ ಆತುಕೊಂಡು, ಸ್ತೋತ್ರ, ತನ್ನ ಕುಟುಂಬದ ಎಲ್ಲ ಸಂಗತಿಗಳನ್ನು ದೇವರೇ ನೀವು ಬಿಡುಗಡೆ ಕೊಡಬೇಕು, ನನ್ನ ಗಂಡನನ್ನು ಮಾರ್ಪಡಿಸಬೇಕು, ಮಕ್ಕಳು ಅವರು ವಿಧಿಯರಾಗಬೇಕು, ಸಾಲಗಳು ನೀಗಿ ಹೋಗಬೇಕು, ಒಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಪ್ರೇಯರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಉಪವಾಸ ತೆಗೆದುಕೊಂಡ್ರು. ಸ್ತೋತ್ರ, ನಡೆದ ಅದ್ಭುತ ಏನಂತ ಹೇಳಿದ್ರೆ, ದೇವರು ಅವರ ಒಂದೊಂದು ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ಕುಟುಂಬದಲ್ಲಿದ್ದಂಥ ಎಲ್ಲ ಸಮಸ್ಯೆಗಳು ಒಂದಾದರ ಮೇಲೆ ಎಲ್ಲವೂ ಮಾಯೆಯಾಯಿತು. ಗಂಡನು ಸಹ ರಕ್ಷಣೆಗೆ ಬಂದ, ಒಳ್ಳೆ ಕೆಲಸಕ್ಕೆ ಹೋಗಲಿಕ್ಕೆ ಆರಂಭಿಸಿದ, ಜವಾಬ್ದಾರಿ ಉಂಟಾಯಿತು. ಮಕ್ಕಳು ಸಹ ಸ್ತೋತ್ರ ದೇವರಿಗೂ ವಿಧೇಯರಾದರು, ಕುಟುಂಬಕ್ಕೂ ವಿಧೇಯರಾಗಿ ಒಂದು ಆಶೀರ್ವದಿಸಲ್ಪಟ್ಟಂಥ ಕುಟುಂಬವಾಗಿ ಆ ಕುಟುಂಬ ಮಾರ್ಪಟ್ಟಿತು. ಪ್ರೀತಿಯುಳ್ಳ ದೇವಜನರೇ, ನೀವು ಸಹ ಭಾರದಿಂದ, ಬಾಧೆಗಳಿಂದ, ಸಾಲಗಳಿಂದ ಒದ್ದಾಡುತ್ತಿರಬಹುದು. ಒಂದು ಕಡೆ ಮಕ್ಕಳ ಜೀವಿತವನ್ನು ನೆನೆಸಿ, ಒಂದು ಕಡೆ ಗಂಡನ ಜೀವಿತವನ್ನು ನೆನೆಸಿ, ಸ್ತೋತ್ರ, ಯಾಕೆ ನಮ್ಮ ಜೀವಿತದಲ್ಲಿ ಹೀಗಾಗುತ್ತಾ ಇದೆ? ಆದರೆ ಆ ಸಹೋದರಿ ಹೇಗೆ ಕರ್ತನ ಬಳಿ ಹೋಗಿ ಸಹಾಯಕ್ಕಾಗಿ ಕೂಗಿಕೊಂಡು ಪ್ರಾರ್ಥಿಸಿ ಅದ್ಭುತವನ್ನು ಹೊಂದಿಕೊಂಡಳೋ, ಅದೇ ವಿಧದಲ್ಲಿ ನೀವು ಸಹ ದೇವರ ಬಳಿಗೆ ಬರುವಾಗ, ದೇವರಲ್ಲಿ ಪ್ರಾರ್ಥಿಸುವಾಗ ಅದೇ ಅದ್ಭುತವನ್ನು ನಿಮ್ಮ ಜೀವಿತದಲ್ಲಿ ದೇವರು ಮಾಡುವರು. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ, ಹಲ್ಲೆಲೂಯಾ. ಇಂಥ ಅವಸ್ಥೆಯಲ್ಲಿ ಅನೇಕ ಕುಟುಂಬಗಳಿದೆ. ಇವತ್ತು ಒಪ್ಪಿಸಿಕೊಡ್ರಿ, ಸ್ವಾಮಿ ನನ್ನ ಜೀವಿತವು ಹೀಗೇ ಆಗಿದೆ, ನಮ್ಮ ಜೀವಿತದಲ್ಲಿ ಅನೇಕ ನಿರಾಶೆಗಳು, ಬಾಧೆಗಳು, ಸಾಲಗಳು, ಸ್ವಾಮಿ ಕರ್ತನೆ ನೀವು ಬಿಡುಗಡೆ ಕೊಡ್ರಿ, ನೀವು ಒಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಹೇಳ್ರಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ
ಅದಕ್ಕಾಗಿ ಸ್ತೋತ್ರಪ್ಪ ದೇವರೇ. ನೀವು ಜಯ ಕೊಡುವ ದೇವರು. ನಮ್ಮ ಜೀವಿತದಲ್ಲಿ ಅನೇಕ ಸೋಲುಗಳಲ್ಲಿ ನಿರಾಶೆಯಲ್ಲಿ ಇರುವಾಗ, ನಿಮ್ಮನ್ನು ನೋಡಿ ಕರೆಯುವಾಗ, ನಿಮ್ಮನ್ನು ನೋಡಿ ಪ್ರಾರ್ಥಿಸುವಾಗ ನಮ್ಮ ಜೀವಿತದಲ್ಲಿ ನೀವು ಅದ್ಭುತವನ್ನು ಮಾಡ್ತೀರಾ. ಅದಕ್ಕಾಗಿ ಸ್ತೋತ್ರ. ಆಲ್ರೆಡಿ ಕರ್ತನ ಅನೇಕ ಬಾಧೆಗಳಲ್ಲಿ, ನಿರಾಶೆಯಲ್ಲಿ ಹಾದು ಹೋಗುತ್ತಿರುವ ಒಂದೊಂದು ಕುಟುಂಬಗಳಿಗಾಗಿ ನಾನು ಪ್ರೇಯರ್ ಮಾಡ್ತಾನೆ. ನಿನ್ನ ನಾಮದಲ್ಲಿ ಬ್ಲೆಸ್ ಮಾಡ್ರಿ. ನಿಮ್ಮ ದೈವಿಕವಾದ ಹಸ್ತ ಜೊತೆಯಲ್ಲಿರಲಿ. ಆಳ್ವಿಕೆ ಮಾಡಿರಿ, ಬ್ಲೆಸ್ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ಜೀವಿತದಲ್ಲಿ ಗೊಂದಲಮಯ ವಾತಾವರಣವ, ಬಾಧೆಯ, ಚಿಂತೆಯ ಏನು ಚಿಂತೆ ಮಾಡಬೇಡ್ರಿ. ದೇವರನ್ನು ಹುಡುಕ್ರಿ, ದೇವರಲ್ಲಿ ಪ್ರಾರ್ಥಿಸ್ರಿ. ನಿಮಗೆ ಜಯ ಕೊಡುವ ದೇವರು ಎಲ್ಲದರಲ್ಲಿ ಅದ್ಭುತವಾಗಿ ಜಯ ಕೊಟ್ಟು, ಬಿಡುಗಡೆ ಕೊಟ್ಟು ನಿಮ್ಮನ್ನು ನಡೆಸ್ತಾರೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.